ರುದ್ರಾಕ್ಷ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಅರಸೀಕೆರೆಯ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಶಿವಲಿಂಗ ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಯಳನಾಡು ಮಹಾಸಂಸ್ಥಾನದ ಶ್ರೀ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆರನಹಳ್ಳಿ ಶ್ರೀ ಕೋಡಿಮಠ ಮಹಾಸಂಸ್ಥಾನದ ಉತ್ತರಾಧಿಕಾರಿಗಳು ಶ್ರೀ ಚೇತನ್ ದೇವರು ಶಿವಲಿಂಗ ಮಹತ್ವದ ಬಗ್ಗೆ ವಿಶೇಷ ಪ್ರವಚನ ನೀಡಿದರು. ಅಧ್ಯಕ್ಷತೆಯನ್ನು ಶ್ರೀ ಸದ್ಗುರು ಜಯಪ್ರಕಾಶ್ ಗುರೂಜಿ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದ ಅಧ್ಯಕ್ಷರಾದ ರಾಂಪುರ ಎಂ ಜಯಣ್ಣ ನೆರವೇರಿಸಿದರು. ಕಾರ್ಯಕ್ರಮದ ಅತಿಥಿಗಳಾಗಿ ಉಪನ್ಯಾಸಕರಾದ ಕುಬೇರಪ್ಪ, ನಗರ ಯೋಜನೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಗಂಜಿಗೇರ್ ಚಂದ್ರಶೇಖರ್, ನೊಳಂಬ ಲಿಂಗಾಯತ ಸಂಘದ ಉಪಸಮಿತಿ ಕಾರ್ಯದರ್ಶಿ ಶಿವಕುಮಾರ್ ಮೇಲಿನಮಠ್, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಎಲ್, ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕರಾದ ಪುಟ್ಟಮಲ್ಲೇಗೌಡ, ಹಿರಿಯ ಪತ್ರಕರ್ತರಾದ BS ಸೇತುರಾಮ್, ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕರಾದ C ಸೋಮಶೇಖರಯ್ಯ, ತಾಲೂಕು ಘಟಕದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ KS ಮಂಜುನಾಥ್, ಹಾಸನ MM ಆಸ್ಪತ್ರೆಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಉಮೇಶ್ ಎಂ, ಇನ್ನಿತರ ನೊಳಂಬ ಲಿಂಗಾಯತ ಸಂಘದ ಪದಾಧಿಕಾರಿಗಳು, ಮುಖಂಡರು, ನೂರಾರು ಸಂಖ್ಯೆಯಲ್ಲಿ ಪೋಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿ ಪ್ರಸಾದ್, ಅರಸೀಕೆರೆ. ಇವತ್ತು ಪರಮ ಪೂಜ್ಯರು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು, ಅಂದ್ರೆ ಶಿವಲಿಂಗ ಚಿತ್ರದ ಮುಖಾಂತರವಾಗಿ ಮಕ್ಕಳಲ್ಲಿ ಒಂದು ಕೌಶಲ್ಯವನ್ನು ಹೊರತುಂಬಿಸುವುದಕ್ಕೆ, ಅವರಲ್ಲಿರುವಂತಹ ವಿಚಾರವಾದ ಜ್ಞಾನವನ್ನ ಮತ್ತು ಧಾರ್ಮಿಕದ ಬೆಳೆಯನ್ನ ಬೆಳೆಯೋದಕ್ಕೆ ಒಂದು ವೇದಿಕೆ ಅತ್ಯಂತ ಅಭೂತಪೂರ್ಣವಾಗಿ ಸಾಕ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ನಮ್ಮ ದೇಶದ ಉನ್ನತ ವ್ಯಕ್ತಿಗಳು. ಹಾಗಾಗಿ ಈ ಕಾರ್ಯಕ್ರಮ ತಮ್ಮೆಲ್ಲರ ಬದುಕಿಗೆ ಅತ್ಯಂತ ಅಮೂಲ್ಯವಾದ ಕ್ಷಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ. ಈಗಾಗಲೇ ಆಷಾಢ ಮಾಸ ಮುಗಿದಿದೆ. ನಾಳೆಯಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತೇವೆ. ಶ್ರಾವಣ ನಾಳೆಗೆ ಬಂದಲ್ಲಿ ಏನು ನಾಳೆ ಉತ್ಸವ ಉಲ್ಲಾಸ ಶ್ರಾವಣ ಉಂಟಾದ ಸಂದರ್ಭದಲ್ಲಿ ಶಿವನ ಚಿತ್ರವನ್ನು ಬಿಡಿಸ್ತಕ್ಕಂಥ, ಶಿವನ ಬೇಲೆಗಳನ್ನು ಬಿಡಿಸ್ತಕ್ಕಂಥ, ಮಕ್ಕಳಲ್ಲಿ ದೇವರು ಧರ್ಮ ಬಗ್ಗೆ ತಿಳುವಳಿಕೆಯನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ತುಂಬ ಸಂತೋಷ ಆಗ್ತದೆ. ಒಂದು ಕಾರ್ಯಕ್ರಮವನ್ನು ಸದ್ಗುರು ಗುರೂಜಿಯವರು ಒಳ್ಳೆಯ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಾವಾಗಲೂ ತುಂಬ ಸಂತೋಷದಿಂದ ನಿರ್ವಹಿಸುತ್ತಾ ಇನ್ನು ಮುಂದೆ ಇದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಅನ್ನೋದಕ್ಕೆ ಹೇಳ್ತಾ, ಮಕ್ಕಳಿಗೆ ಭರತನಾಟ್ಯ ಮತ್ತು ಈ ಥರ ಹಾಡನ್ನು ಆಡಿದರು ಅದು ಬಹಳ ಇಷ್ಟ. ನೋಡಿ ಅವರು ಹೇಳ್ತಾ ಇದ್ರು, ಅದರ ಗುಣಮೆ ಹೇಳ್ತಾ ಇದೆ ಅಂತೇಳಿ ಅದಕ್ಕೆ ಇವೆಲ್ಲ ಗುಣಿಗೊಳಿಸಿದ್ರು. ಸಂಗೀತಕ್ಕೆ ಎಲ್ಲರೂ ಕರೆ ಕೊಡ್ತೀವಿ. ಸಂಗೀತ